ಹಾಂ. ಇವತ್ತು ಪ್ರತಿಯೊಬ್ಬರ ವ್ಯಕ್ತಿಯ ಜೀವನ ಶೈಲಿ ಬದಲಾಗಬೇಕು. ಅಂದರೆ ನಾವೇನಾಗಿದ್ದೀವಿ ಅಂದರೆ ಎಲ್ಲ ಕಂಫರ್ಟಬಲ್ ಝೋನ್ಗೆ ಫಿಕ್ಸ್ ಆಗಿಬಿಟ್ಟಿದ್ವಿ. ಪ್ರತಿಯೊಬ್ಬರದ್ದು ಜೀವನ ಶೈಲಿ ಬದಲಾದರೆ ಇವತ್ತಿನ ನಾವು ಭಯ ಪಡುವ ರೋಗಗಳಿಂದ ದೂರ ಆಗ್ಬೋದು ಅಂತ ಹೇಳ್ಬೋದು. ಯಾಕೆಂದರೆ ಒಂದು ಎಕ್ಸಾಂಪಲ್ಲು, ಈ ಯುವಕರು ಇವತ್ತು ಏನಾಗ್ತಾ ಇದ್ದಾರೆ ಅಂದರೆ, ನಮ್ಮ ಪುನೀತ್ ರಾಜ್ಕುಮಾರ್ ಡೆತ್ ಆದಮೇಲೆ ಎಲ್ರಿಗೂ ಭಯ ಬಂದುಬಿಟ್ಟಿದೆ. ಎಲ್ರಿಗೂ ಹಾರ್ಟ್ ಅಟ್ಯಾಕು ಈಗೆಲ್ಲ ಸುದ್ದಿಗಳೇನೆಂದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತೇಳ್ಬಿಟ್ಟು. ನೋಡಿ, ಯಾರೂ ಭಯ ಪಡೋ ಅವಶ್ಯಕತೆ ಇಲ್ಲ ಹಾರ್ಟ್ ಅಟ್ಯಾಕ್ಗೆ. ಒಂದು ಮುಖ್ಯವಾದ ಸಜೆಷನ್ ಏನಂದರೆ, ನಾವು ಎಲ್ಲರೂ ಏನು ಮಾಡಬೇಕಂತಂದರೆ ಕೆಲವೊಂದು ಜೀವನ ಶೈಲಿಯನ್ನು ನಾವು ರೂಢಿಸ್ಕೊಬೇಕು. ಮುಖ್ಯವಾಗಿ ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ಇದರಿಂದ ಹೊರತಾಗಿರ್ಬೇಕಂದ್ರೆ ಮುಖ್ಯವಾಗಿ ಏನಾಗಿದೆ ಅಂದರೆ, ನಾವು ಮೊಬೈಲ್ಗೆ ಅಡಿಕ್ಟ್ ಆಗಿ ಬೆಳಗ್ಗೆನಿಂದ ಸಂಜೆವರೆಗೆ ನಾವು ಸ್ಕ್ರೋಲ್ ಮಾಡ್ಕೊಂಡು ಮೊಬೈಲಲ್ಲೇ ಕೂತ್ಕೊಂಡಿರ್ತೀವಿ. ಯಾವುದೇ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಲ್ಲ. ಅದರಿಂದ ಹೊರ ಬರಬೇಕು. ಮತ್ತು ಜಂಕ್ ಫುಡ್ಗೆ ನಾವು ನಾಲಿಗೆ ರುಚಿಗಾಗಿ ಜಂಕ್ ಫುಡ್ಗೆ ಮಾರು ಹೋಗಿದ್ದೀವಿ. ಅದರ ಜೊತೆಗೆ ಈ ಕೆಲಸದ ಒತ್ತಡಗಳಲ್ಲಿ ನಾವು ಸಿಕ್ಕಾಕ್ಕೊಂಡಿದ್ವಿ. ಮತ್ತು ರಾತ್ರಿ ನಿದ್ದೆ ಬರ್ದಿರ ಮನುಷ್ಯ ಸ್ಥೂಲಕಾಯವಾಗಿ ಬಾಡಿಯೆಲ್ಲ ವಿಕೋಪಕ್ಕೆ ಬಂದಿದೆ. ಅದೇ ರೀತಿಯಲ್ಲಿ ಜೀವನ ಚಕ್ರದಲ್ಲಿ ತುಂಬ ಏರ್ಪೇರು, ಪ್ರಕೃತಿಗೆ ವಿರುದ್ಧವಾಗಿ ನಡೀತಕ್ಕಂಥ ಕಾನ್ಸೆಪ್ಟ್ಗಳು, ಅತಿಯಾದ ಮದ್ಯಪಾನ, ಅತಿಯಾದ ಧೂಮಪಾನ, ಇವೆಲ್ಲವನ್ನು ನಾವು ಮಾಡಿದ್ರೆ ಏನಾಗುತ್ತಂದರೆ ನಮ್ಮ ಬಾಡಿ ಏನಾಗುತ್ತಂದರೆ ಇದು ಕೊಬ್ಬಿನ ಅಂಶ, ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಇರುತ್ತೆ. ಬರೀ ವಯಸ್ಸಾದವರೇ ಹಾರ್ಟ್ ಅಟ್ಯಾಕ್ ಆಗ್ತಾರೆ ಅಂತಲ್ಲ, ಯುವಕರಿಗೂ ಇವತ್ತು ನನ್ನ ಈ ಒಂದು ವಿಡಿಯೋದ ಕಿವಿ ಮಾತು ಏನಂತಂದರೆ, ಒಂದು ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ ಅಂತಕ್ಕಂಥದ್ದನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಯಾರೂ ಭಯ ಪಡೋ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ಡಾಕ್ಟ್ರ್ ಹತ್ರ ಹೋಗಿ ಭಯದಿಂದ ಅದೇನು ಫಿಯರ್ ಫೋಬಿಯಾ ಅಂತ ಹೇಳ್ತಾರಲ್ಲ, ಅದಕ್ಕೆ ಬಳಲೋ ಅವಶ್ಯಕತೆ ಇಲ್ಲ. ಎಲ್ಲರೂ ಸಹ ಆರೋಗ್ಯವಾಗಿರಿ, ಜೀವನ ಶೈಲಿಯನ್ನು ಒಂದು ಸ್ವಲ್ಪ ಬದಲಾಯಿಸ್ಕೊಳ್ಳಿ, ಆ್ಯಕ್ಟಿವ್ ಆಗಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ.